Good morning, cricketers. Welcome back to Traveling Cricketer channel. ನಾನು ಲಾಸ್ಟ್ 3 days ಇಂದ ಕ್ರಿಕೆಟ್ ಟ್ಯುಟೋರಿಯಲ್ ಮತ್ತೆ ಕ್ರಿಕೆಟ್ ಎಜುಕೇಶನ್ ವಿಡಿಯೋಸ್ ನ ಹಾಕ್ತಾ ಇದ್ದೆ. ಫಸ್ಟ್ ನಾನು ಹಾಕಿದ್ದು ಸ್ಪೀಡ್ ಬೌಲಿಂಗು ಮತ್ತೆ ಸ್ವಿಂಗು, ಇನ್ ಸ್ವಿಂಗು, ಔಟ್ ಸ್ವಿಂಗು. ಅದಾದ್ಮೇಲೆ ಆಫ್ ಸ್ಪಿನ್ ಜೂನಿಯರ್ ಪ್ಲೇಯರ್ಸ್ ಆಫ್ ಸ್ಪಿನ್ ಹಾಕಿದ್ದೆ. ಅದಾದ್ಮೇಲೆ ಸ್ಪೀಡ್ ಬೌಲಿಂಗ್ ಇಂದು ಫುಟ್ ವರ್ಕ್ ಮತ್ತೆ ಬಾಡಿ ಬ್ಯಾಲೆನ್ಸ್ ಮತ್ತೆ ರನ್ ಅಪ್ ಇದೆಲ್ಲದನ್ನು ಹಾಕಿದ್ದೆ. ಅದಕ್ಕೆಲ್ಲ ನಿಮ್ದು ಸಪೋರ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ವ್ಯೂಸ್ ಬಂತು. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದಿ. ನಾನು ನಿಮ್ಮ ಯೋಗೇಶ್ ನಾಯ್ಕ ಕ್ರಿಕೆಟ್ ಟ್ಯುಟೋರಿಯಲ್ ಮತ್ತೆ ಕ್ರಿಕೆಟ್ ಎಜುಕೇಶನ್ ವಿಡಿಯೋಸ್ ನ ನಂದೊಂದು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೇನೆ ಲೆಗ್ ಸ್ಪಿನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಲೆಗ್ ಸ್ಪಿನ್ ಬಗ್ಗೆ ಒಂದೇ ದಿವಸದಲ್ಲಿ ಎಲ್ಲಾ ವಿಡಿಯೋಸ್ ಹಾಕ್ಲಿಕ್ಕೆ ಆಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಲೆಗ್ ಸ್ಪಿನ್ ಬಗ್ಗೆ ಹೋಗೋಣ. Dancing down the track, I think it's a stump out directly given by the umpire too. Batsman went bleeding in it, stumping. That's out. ಸಾಗರ್ ಕುರುರಾಜ್ ಅವರು ತಮ್ಮ ವೈಯಕ್ತಿಕ 20 ಫಸ್ಟ್ ಹೊಸದಾಗಿ ಯಾವ್ದು ಲೆಗ್ ಸ್ಪಿನ್ ಕಲಿಬೇಕು ನಂದೇ ನೋಡಿ. ನಾನು ಫಸ್ಟ್ ಸ್ಪೀಡ್ ಬಾಲರ್ ಆಗಿದ್ದೆ, ಆಮೇಲೆ ಬ್ಯಾಕ್ ಇಂಜುರಿ, ಆಮೇಲೆ ಪೇಸ್ ಅಷ್ಟೊಂದು ಜನರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಲೆಗ್ ಸ್ಪಿನ್ ಕನ್ವರ್ಟ್ ಆಗಿದೆ. ಲೆಗ್ ಸ್ಪಿನ್ ಮಾಡ್ಬೇಕಾದ್ರೆ ಏನು, ಫಸ್ಟ್ ರಿಸ್ಟ್ ಇಂದ ತಿರುಗಿಸೋದು ನೋಡ್ಬೇಕು. ಇದನ್ನ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಿದ್ಮೇಲೆ ಲೆಗ್ ಸ್ಪಿನ್ ಹಾಕ್ಲಿಕ್ಕೆ ನಾವು ಮ್ಯಾಚಸ್ಗೆಲ್ಲ ಹೋಗುದು. ಇಲ್ಲ ನಾನು ಫಸ್ಟ್ ಒಂದ್ 2 ಬಾಲ್ ಲೆಗ್ ಸ್ಪಿನ್ ಆಗ್ಬಿಡ್ತು, ಯಾವ್ದೋ ಒಂದು ಮ್ಯಾಚ್ ಅಲ್ಲಿ ಹೋದೆ, ಮ್ಯಾಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಪಿನ್ ಆಯ್ತು, ಆಫ್ ಸೈಡ್ ಕಟ್ ಆಯ್ತು ಬಾಲ್, ನಾನು ಮ್ಯಾಚ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಸರಿಯಾಗಿ ಹೊರತು ಬೀಳುತ್ತೆ. ಅದಕ್ಕೂ ಮುಂಚೆ ನಾವು ಗ್ರಿಪ್ ಹಿಡಿಬೇಕು. ಬಾಲ್ ಹಸಿ ಇರ್ಲಿ, ಆಮೇಲೆ ಹೊಸದಿರ್ಲಿ, ಅಥವಾ ಸ್ವಲ್ಪ ಸೆಮಿ ನೀವ್ ಇರ್ಲಿ, ಅದಷ್ಟಕ್ಕೂ ನಾವು ಗ್ರಿಪ್ ಹಿಡಿಯೋದನ್ನ ಫಸ್ಟ್ ಕಲಿಬೇಕು. ನೀವು ಬೇಸಿಕಲಿ ಏನಂತ ಹೇಳಿದ್ರೆ ಲೆಗ್ ಸ್ಪಿನ್ನರ್ಸ್, ಸ್ಟ್ಯಾಂಡರ್ಡ್ ಲೆಗ್ ಸ್ಪಿನ್ನರ್ಸ್ ಲೈಕ್ ಲೆಜೆಂಡ್ಸ್ ಶೇನ್ ವಾರ್ನ್, ಸೈಯದ್ ಮುಸ್ತಾಕ್, ಆಮೇಲೆ ಅನಿಲ್ ಕುಂಬ್ಳೆ, ಆಡಮ್ ಜಂಪಾ, ಯುಜ್ವೇಂದ್ರ ಚಾಹಲ್, ಅವ್ರದೆಲ್ಲ ನೀವು ನೋಡ್ಬೋದು. ಏನಂದ್ರೆ ನಾರ್ಮಲ್ ಹೋಲ್ಡಿಂಗ್ಸ್, ಈ 4 ಫಿಂಗರ್ಸ್ ನ ಯೂಸ್ ಮಾಡ್ತಾರೆ. ಇದನ್ನ ತಂಬನ್ನ ಜಸ್ಟ್ ಏನಂದ್ರೆ ಕಂಫರ್ಟಿಗೆ ಆಗಿ ಇಟ್ಕೊಳ್ಳೋದು. ಆಮೇಲೆ ಈ ಒಂದು ಫಿಂಗರ್ ಅಲ್ಲಿ ಬಾಲ್ ಅನ್ನ ಟರ್ನ್ ಮಾಡೋದು. ಇವೆರಡು ಫಿಂಗರ್ ನಿಮ್ಗೆ ಹೇಗ್ ಬೇಕು ಕಂಫರ್ಟಿಗೆ ಕ್ಲೋಸ್ ಇಟ್ಕೋತೀರಾ. ಇದನ್ನ ವೈಡ್ ಈ ತರ, ಇದನ್ನ ಕ್ಲೋಸ್ ಇಟ್ಕೋಬಹುದು, ಇಲ್ಲ ವೈಡ್ ಇಟ್ಕೋಬಹುದು ಈ ತರ. ಇದನ್ನ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಅಷ್ಟೇ. ಅದ್ ಬಾಲ್ ರಿಲೀಸ್ ಮಾಡ್ಬೇಕಾದ್ರೆ ಈ ಫಿಂಗರ್ ಯೂಸ್ ಆಗಲ್ಲ. ಬಾಲ್ ನ ರೊಟೇಟ್ ಮಾಡ್ಬೇಕಾದ್ರೆ ಈ ಫಿಂಗರ್ ರೋಲ್ ಆಗತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ 3 ಫಿಂಗರ್ ಮೇನ್. ಈ ಫಿಂಗರ್ ನಾವು ಫುಲ್ ಫೋಲ್ಡ್ ಮಾಡಿ ಸೀಮ್ ಮೇಲೆ ಇಡ್ತೀವಿ. ಇನ್ನ ಇದೆರಡು ಫಿಂಗರ್ ಸೀಮ್ ಮೇಲ್ಗಡೆ ಗ್ರಿಪ್ಪಿಗೆ. ಇದನ್ನ ನೀವು ಕ್ಲೋಸ್ ಆಗಿ ಹಿಡ್ಕೋಬಹುದು. ಶೇನ್ ವಾರ್ನ್ದೆಲ್ಲ ಕ್ಲೋಸ್ ಅಲ್ಲಿ ಇರುತ್ತೆ. ಈಗ ಕೆಲವೊಬ್ಬರಿಗೆ ಬಾಲ್ ತುಂಬಾ ದೊಡ್ಡ ಇದೆ, ಗ್ರಿಪ್ ಆಗಲ್ಲ, ನಮ್ ಕೈ ಸಣ್ಣ ಇದೆ, ಸ್ವಲ್ಪ ಅಗಲ ಮಾಡಿ ಹಿಡ್ಕೋಬಹುದು. ಸೊ ಈ ಫಿಂಗರ್ ಅಲ್ಲಿ ನೀವು ರೊಟೇಟ್ ಮಾಡಬೇಕು. ಇದು ಲೆಜೆಂಡ್ರಿ ಸ್ಪಿನ್ ಟೆಕ್ನಿಕ್. ಅಂದ್ರೆ ಲೆಗ್ ಸ್ಪಿನ್ ಒಂದು ಟ್ರೆಡಿಷನಲ್ ಹೋಲ್ಡಿಂಗ್. ಅದು ಬಿಟ್ಟು ನಿಮ್ಗೆ ಬೇರೆ ಬೇರೆ ತರ ಹೋಲ್ಡಿಂಗು ಮಾಡ್ತದೆ. ಇವಾಗ ಈ ತರ 2 ಫಿಂಗರ್ ಅಲ್ಲಿ ಹೋಲ್ಡ್ ಮಾಡ್ತಾರೆ, ಇಲ್ಲ ರಶೀದ್ ಖಾನ್ ತರ ಈ ತರ ಹಿಡ್ಕೊಂಡು, ಇವೆಲ್ಲ ಬೇರೆ ಬೇರೆ ತರ ಅವ್ರವ್ರ ಕಂಫರ್ಟ್ ಝೋನಿಗೆ. ಬಟ್ ನೀವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ಇದರಲ್ಲೇ ಪ್ರಾಕ್ಟೀಸ್ ಮಾಡಿ. ಈ ತರ ಹೋಲ್ಡ್ ಮಾಡ್ಕೊಂಡು ಬಾಲ್ ಅನ್ನ ಸ್ಪಿನ್ ಮಾಡ್ಬೇಕು, ರೊಟೇಟ್ ಮಾಡ್ಬೇಕು. ನೀವೆಷ್ಟು ರೊಟೇಟ್ ಮಾಡ್ತೀರಾ, ಈ ಫಿಂಗರ್ ನ ಎಷ್ಟು ರೋಲ್ ಮಾಡ್ತೀರಾ, ಅಷ್ಟು ನಿಮ್ಗೆ ಬಾಲ್ ಸ್ಪಿನ್ ಆಗುತ್ತೆ. ಮತ್ತೆ ಸೀಮ್ ಮೇಲೇನೆ ಕೆಲವೊಬ್ರು ಹೀಗೂ ಹಿಡ್ಕೊಂಡು ಮಾಡ್ತಾರೆ, ಅದು ಅವರಿಗೆ ಗ್ರಿಪ್. ಫಸ್ಟ್ ನಾವು ಬೇಸಿಕ್ ಅಲ್ಲಿ ಕಲಿಬೇಕು ಅಂದ್ರೆ ಸೀಮ್ ಮೇಲೇನೆ ಸ್ಪಿನ್ ಮಾಡೋದನ್ನ ಕಲಿಯೋಣ. ನೋಡಿ ಕರೆಕ್ಟ್ ಆಗಿ ತೋರಿಸ್ತಾ ಇದೀನಿ ಹೋಲ್ಡಿಂಗು. ಈ ಫಿಂಗರ್ ಯೂಸ್ ಇಲ್ಲ, ಈ ಫಿಂಗರ್ ರೋಲ್ ಮಾಡ್ಲಿಕ್ಕೆ ಬಾಲ್ ಅನ್ನ. ಇದು 2 ಗ್ರಿಪ್ಪಿಗೆ. ಇದು ಫಸ್ಟ್ ರೋಲ್ ಆಗತ್ತೆ. ಇವೆರಡು ಫಿಂಗರ್ ರೋಲ್ ಆದ ತಕ್ಷಣ ಮೇನ್ ಆಗಿ ಇದ್ರಲ್ಲಿ ಜಾಸ್ತಿ ರೋಲ್ ಆಗೋದು ಇದ್ರಲ್ಲಿ ತುಂಬಾ. ಇಷ್ಟೊಂದು ನೋಡಿ, ಇಲ್ಲಿ ಹಿಡ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ ಬರೋ ತನಕ ಈ ಬಾಲ್ ರೋಲ್ ಆಗುತ್ತೆ ಈ ಫಿಂಗರ್ ಇಂದ. ಸೊ ಜಾಸ್ತಿ ಸ್ಪಿನ್ ಸಿಗುತ್ತೆ. ಇದಿಷ್ಟು ಬಾಲ್ ಹೋಲ್ಡಿಂಗ್ ಆಯ್ತು. ಬಾಲ್ ಹೋಲ್ಡಿಂಗ್ ಆದ್ಮೇಲೆ ಇದಿಷ್ಟೇ ಸಾಲಲ್ಲ. ಬಾಲ್ ರಿಲೀಸ್ ಮಾಡ್ಬೇಕಾದ್ರೆ ನಮ್ಮ ಬಾಡಿ ಬ್ಯಾಲೆನ್ಸ್, ಫುಟ್ ವರ್ಕ್, ಮತ್ತೆ ನಾವು ಎಷ್ಟು ಬಾಡಿನ ಟರ್ನ್ ಮಾಡ್ತೀವಿ, ನಮ್ಮ ಸೊಂಟನ ನ ಹಿಂಗ್ ಟರ್ನ್ ಮಾಡ್ಬೇಕು ಬಾಲ್ ಹಾಕ್ಬೇಕಾದ್ರೆ. ನೀವು ಯಾವುದೇ ಒಂದು ಲೆಗ್ ಸ್ಪಿನ್ನರ್ಸ್ ವಿಡಿಯೋಸ್ ನ ನೀವು ನೋಡಿದ್ರು ಕೂಡ ನಿಮ್ಗೆ ಆ ಬಾಲ್ ಟರ್ನ್ ಆಗೋದು ಮತ್ತೆ ಅದು ಹೆಡ್ ಮೂವ್ಮೆಂಟ್ ಸ್ಟ್ರೇಟ್ ಆಗಿರುತ್ತೆ. ಕೆಲವೊಬ್ರು ಹಿಂಗ್ ಫಾಲ್ ಆಗಬಾರ್ದು, ಸ್ಟ್ರೇಟ್ ಇರ್ಬೇಕು. ಇದನ್ನೆಲ್ಲ ಮುಂದೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಹೋಲ್ಡಿಂಗ್ ಅಲ್ಲಿ ನೀವು ಮನೆಯಲ್ಲಿ ನಿಮ್ಮ ಹತ್ರ ಒಂದು ಲೆದರ್ ಬಾಲ್ ಇತ್ತು ಅಂತ ಹೇಳಿದ್ರೆ ಬಾಲ್ ನ ಹೀಗೆ ಹಿಡ್ಕೊಂಡು, ನಾನು ಹೇಳಿದ ಹೋಲ್ಡಿಂಗ್ ಪ್ರಕಾರ ಹಿಡ್ಕೊಂಡು ರೊಟೇಟ್ ಮಾಡಿ. ಎಷ್ಟು ಆಗತ್ತೆ ಅಷ್ಟು ಕೈ ತಿರ್ಸ್ತಾನೆ ಇರುತ್ತೆ. ಆಯ್ತಾ? ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಕೂತಲ್ಲಿ ನಿಂತಲ್ಲಿ ನಿಮ್ಗೆ ಬಾಲ್ ಹಿಡ್ಕೊಂಡು ಆಟ ಆಡ್ಬೇಕು ಅಂತಾಗೆಲ್ಲ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಬೇಕು, ನಿಮ್ಗೆ ಈ ರಿಸ್ಟ್ ಪೇನ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಾ ಇರೋ ಒಂದು ಟೆಕ್ನಿಕ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿ. ಬಾಲ್ ಅನ್ನ ಹೀಗೆ ಫುಲ್ ಫೋಲ್ಡ್ ಮಾಡಿ ರೊಟೇಟ್ ಮಾಡಿ. ಸುಮ್ಮನೆ ಹಿಡ್ಕೊಂಡು ಹೀಗೆ ಮಾಡಬೇಡಿ, ಯೂಸ್ ಇಲ್ಲ. ಸೊ ಬಾಲ್ ನ ಫೋಲ್ಡ್ ಮಾಡಿ, ಹ್ಯಾಂಡ್ ಅನ್ನ ಫುಲ್ ರಿಸ್ಟ್ ಹಿಂಗ್ ಫೋಲ್ಡ್ ಮಾಡಿ, ಹಿಂಗ್ ಮಾಡಿ. ಕಾಣಿಸ್ತಾ ಇದೆಯಲ್ಲ ನಾನು ಎಷ್ಟು ಫೋಲ್ಡ್ ಮಾಡಿದೀನಿ ಅಂತ ಹೇಳಿ. ಹೀಗ್ ಮಾಡಿ. ನನಗೆ ಇವಾಗ ಪೇನ್ ಬರ್ತಾ ಇಲ್ಲ, ಯಾಕಂದ್ರೆ ಸುಮಾರು ವರ್ಷದ ಪ್ರಾಕ್ಟೀಸ್ ಇಂದ ನನ್ಗೆ ಪೇನ್ ಇಲ್ಲ. ಸೊ ನಿಮ್ಗೆ ಪೇನ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಾ ಇರೋ ಟೆಕ್ನಿಕ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿ. ಇದನ್ನ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ
ಆಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ಇವಾಗ ನಾವು ರೋಲ್ ಮಾಡ್ಬೇಕಾದ್ರೆ ನಿಮ್ಗೆ ಸೀಮು ಹೇಗ್ ಬರ್ಬೇಕು ಅಂತ ತೋರಿಸ್ತೇನೆ. ಇವಾಗ ನೋಡಿ, ನಾನು ಇದನ್ನ ರೊಟೇಟ್ ಮಾಡ್ತೀನಿ. ರೊಟೇಟ್ ಮಾಡಿದ್ ಹೇಗ್ ಬರುತ್ತೆ ನೋಡಿ, ಸೀಮ್ ಕಾಣಿಸ್ತಾ ಇದೆಲ್ಲ ಸೀದಾ. ಇದು ನೋಡಿ, ಇದ್ರಲ್ಲಿ ಏನಂದ್ರೆ ಈ ನೀವು ಬಾಲ್ ನ ಸ್ಪಿನ್ ಮಾಡಿದಾಗ ಈ ಸೀಮು ಫಂಬಲ್ ಆಗ್ಬಾರ್ದು, ಹೀಗೆ ಹೇಗೆ ಆಗ್ಬಾರ್ದು, ಆಯ್ತಾ. ಬಾಲು ಸೀದಾ ಈ ಸೀಮು ರೊಟೇಟ್ ಆಗ್ಬೇಕು ಸೀದಾ. ಕಾಣಿಸ್ತಾ ಇದೆ ನೋಡಿ, ನಾನು ಸ್ಲೋ ಮೋಷನ್ ಅಲ್ಲೂ ತೋರಿಸ್ತೀನಿ. ಎಷ್ಟು ಸೀದಾ ಬರ್ತಾ ಇದೆ ನೋಡಿ ನಂದು. ಇಷ್ಟು ಪ್ರಾಕ್ಟೀಸ್ ಆದ ನಂತರ ನೆಕ್ಸ್ಟ್ ಸ್ಟೆಪ್, ನಾವು ಲೆಗ್ ಸ್ಪಿನ್ ಅಲ್ಲಿ ಮೇನ್ ನಮ್ಗೆ ವಿಕೆಟ್ ಸಿಗೋದು. ಈಗ ಲೆಗ್ ಸ್ಪಿನ್ನರ್ಸ್ ನೆಲ್ಲ T20 ನಲ್ಲಿ ನಾವು ಸ್ವಲ್ಪ ಕ್ವಿಕ್ಕರ್ ಆಡ್ಬೇಕು. ಲೆಗ್ ಸ್ಪಿನ್ನರ್ಸ್ ಬಾಲ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಇರಬೇಕು. ಅದೇ ಟೆಸ್ಟ್ ಅಲ್ಲಿ ಮತ್ತೆ 50 ಓವರ್ಸ್ ಮ್ಯಾಚಸ್ ಅಲ್ಲೆಲ್ಲ ನಾವು ಲೂಪ್ ಕೊಡ್ಬೇಕು. ಲೂಪ್ ಕೊಡೋದು ಅಂತ ಹೇಳಿದ್ರೆ ಟಾಸ್ ಮಾಡ್ಬೇಕು ಬಾಲ್ ಅನ್ನು, ಫ್ಲೈಟ್ ಕೊಡ್ಬೇಕು. ಫ್ಲೈಟ್ ನೀವು ಎಷ್ಟು ಜಾಸ್ತಿ ಕೊಡ್ತೀರಾ ಅಷ್ಟು ನಿಮ್ಗೆ ಯುಟಿಲೈಸ್ ಆಗುತ್ತೆ, ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಬ್ಯಾಟ್ಸ್ಮನ್ ಹೊಡಿಲಿಕ್ಕೆ ಟ್ರೈ ಮಾಡ್ಲಿ, ಲೆಗ್ ಸ್ಪಿನ್ನರ್ ಟೀಮ್ ಅಲ್ಲಿ ಹೊಡೆತ ತಿನ್ನೋಕೆ ಇರೋದು, ಬಟ್ ಹೊಡೆತ ತಿಂದು ನಾವು ವಿಕೆಟ್ ತೆಗಿತೀವಿ. ಮೇನ್ ಬ್ಯಾಟ್ಸ್ಮನ್ ಗಳು, ಸೆಟ್ ಆಗಿರುವಂತ ಬ್ಯಾಟ್ಸ್ಮನ್ ಗಳು ವಿಕೆಟ್ ತೆಗೆಯೋದೆಲ್ಲ ಲೆಗ್ ಸ್ಪಿನ್ನರ್ಸ್ ಗಳೇ. ಆಫ್ ಸ್ಪಿನ್ನರ್ ಬಾಲ್ ಅನ್ನ ಆಡಿಸಿ ಬೇಗ ಓವರ್ ನ ಮುಗಿಸಿ ಮತ್ತೆ ಡಾಟ್ಸ್ ಆಗ್ತದೆ. ಬಟ್ ಲೆಗ್ ಸ್ಪಿನ್ನರ್ ವಿಕೆಟ್ ತೆಗೆದಿಲ್ಲ ಅಂತ ಹೇಳಿದ್ರೆ ಆ ಒಂದು ಮ್ಯಾಚ್ ಅಲ್ಲಿ ಅವ್ರು ಆಡಿದ್ದು ವೇಸ್ಟ್ ಅಂತ. ಸೊ ಇವಾಗ ನಾವು ಫ್ಲೈಟ್ ಕೊಡೋದನ್ನ ಫಸ್ಟ್ ಕಲಿಯೋಣ. ಅದಾದ್ಮೇಲೆ ಸ್ಪೀಡ್ ಹಾಕೋದು, ಆಮೇಲೆ ಕ್ವಿಕ್ಕರ್ ಹಾಕೋದು, ಮತ್ತೆ ಈ ಹೋಲ್ಡಿಂಗ್ ಅನ್ನ ರನ್ನಿಂಗ್ ಅಲ್ಲೇ ನಾವು ಚೇಂಜ್ ಮಾಡೋದು ಹೇಗೆ ಅದನ್ನೆಲ್ಲ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಫಸ್ಟ್ ಫ್ಲೈಟ್ ಹಾಕ್ಬೇಕು. ನಾವು ಫ್ಲೈಟ್ ಹಾಕ್ಲಿಕ್ಕೆ ಒಂದು ಬೇಸಿಕ್ ನ ಇವಾಗ ಹೇಳ್ಕೊಡ್ತೇನೆ, ಅದನ್ನ ನೋಡೋಣ. ಫಸ್ಟ್ ಸ್ಟೆಪ್, ಈ ಬಾಲ್ ನ ರೊಟೇಟ್ ಮಾಡೋದು. ರೊಟೇಟ್ ಮಾಡಿ ನಿಮ್ಗೆ ಕಂಪ್ಲೀಟ್ ಆಗಿ ಈ ಬಾಲ್ ಮೇಲೆ ಗ್ರಿಪ್ ಸಿಕ್ತು ಅಂತ ಹೇಳಿದಾಗ, ನಿಮ್ಗೆಲ್ಲ ನೆಟ್ ಇದ್ದಾಗ ನೆಟ್ಸ್ ಅನ್ನ ನಿಮ್ಮ ಹೈಟಿಗೆ, ನೀವು ಎಷ್ಟು ಹೈಟ್ ಇದ್ರೆ ಆ ಹೈಟಿಗೆ, ಇದು ನಾನು ಫಸ್ಟ್ ಮಾಡ್ಕೊಂಡಿರೋ ಮಾರ್ಕ್ ಇದು ಮೇಲ್ಗಡೆ ಒಂದು ಸ್ಟಂಪ್ ಹಾಕಿದ್ದೀನಿ, ಇದು ಕಾಣುತ್ತಾ ಇಲ್ಲ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ಈ ಒಂದು ವಿಕೆಟ್ ನಿಮ್ಮ ಹೈಟಿಗೆ ಈ ವಿಕೆಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಹಾಫ್ ಪಿಚ್ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಮೆಜರ್ ಮಾಡ್ಕೊಳ್ಳಿ. ಮೆಜರ್ ಮಾಡ್ಕೊಂಡು ಆ ವಿಕೆಟ್ ಇಂದ ಡಿಸ್ಟೆನ್ಸ್ ಹಾಫ್ ಪಿಚ್ ನಿಮ್ಗೆ ಸಿಗತ್ತೆ. ಇದು ಸಿಕ್ಕಾದ ನಂತರ ರೈಟ್ ಆರ್ಮ್ ಅಲ್ಲಿ, ನೀವು ಚೈನಾ ಮ್ಯಾನ್ ಅಲ್ಲ, ರೈಟ್ ಆರ್ಮ್ ಅಲ್ಲಿ ಲೆಗ್ ಸ್ಪಿನ್ ಮಾಡ್ತೀರ ಅಂತ ಹೇಳಿದ್ರೆ ರೈಟ್ ಲೆಗ್ಗಿನ ಮಂಡಿನ ಊದ್ಕೊಂಡು ಕುತ್ಕೋಬೇಕು. ತೋರಿಸ್ತೇನೆ. ಹೀಗೆ ಈ ಲೆಗ್ ಮತ್ತೆ ಈ ಲೆಗ್ ಎರಡು ಸ್ಟ್ರೇಟ್ ಇರ್ಲಿ, ಬಾಡಿ ಕೂಡ ಸ್ಟ್ರೇಟ್ ಇರ್ಬೇಕು. ಸ್ಟ್ರೇಟ್ ಇದ್ದಾಗ ಬಾಲ್ ಅನ್ನ ಎಷ್ಟು ನೀವು ಬಾಡಿ ಎಷ್ಟು ಲೋಡ್ ಮಾಡಿ, ಈ ಕೈ ಸ್ಟ್ರೇಟ್ ಇರ್ಲಿ, ಲೋಡ್ ಮಾಡಿ ಆ ವಿಕೆಟ್ ಮೇಲ್ಗಡೆ ಏನ್ ವಿಕೆಟ್ ಇದೆಯಲ್ಲ, ಮತ್ತೆ ಬಾಲ್ ಹಾಕಿ ತೋರಿಸ್ತೇನೆ ನಾನು. ಆ ವಿಕೆಟ್ ಮೇಲ್ಗಡೆ ಅಷ್ಟು ಬಾಲ್ಗಳು ಹೋಗ್ಬೇಕು, ಆ ವಿಕೆಟ್ ಗಿಂತ ಕೆಳಗೆ ಹೋಗ್ಬಾರ್ದು ಬಾಲ್ಗಳು. ಅಕ್ಯುರೇಟ್ ಆಗಿ ನೀವು ಏನಿಲ್ಲ ಡೈಲಿ ನೀವು ನೆಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರ ಅಂತ ಹೇಳಿದ್ರೆ ಒಂದು 30 to 35 ಬಾಲ್ಸ್ 6 ಓವರ್ಸ್ ಇಲ್ಲ 10 ಓವರ್ಸ್ ನಿಮ್ಮ ಹತ್ರ ಆಗತ್ತೆ ಅಂತ ಹೇಳಿದ್ರೆ, ಯಾಕಂದ್ರೆ ಸೊಂಟ ನೋವು ಬರುತ್ತೆ ಫಸ್ಟ್ ಬಾಡಿ ರೊಟೇಟ್ ಆಗ್ಬೇಕಾದ್ರೆ. ನಿಮ್ಗೆ ಅಷ್ಟು ಆಗತ್ತೆ ಅಂತ ಹೇಳಿದ್ರೆ ಎಷ್ಟು ಬಾಲ್ ಆಗುತ್ತೆ ಅಷ್ಟು ಬಾಲ್ ಅನ್ನ ಆ ವಿಕೆಟ್ ಮೇಲ್ಗಡೆನೆ, ಆಜು ಬಾಜುಗ್ ಬೇಡ, ನೀವೇನ್ ನಿಮ್ ಬಾಡಿ ಲೈನ್ ಸ್ಟ್ರೇಟ್ ಆಗಿ ಇಟ್ಕೊಂಡಿರ್ತೀರ ಆ ವಿಕೆಟ್ ಮೇಲ್ಗಡೆನೆ ಅಷ್ಟು ಬಾಲ್ಗಳು ಹಾಕ್ಬೇಕು. ಮತ್ತೆ ತೋರಿಸ್ತೀನಿ ನೋಡಿ, ಒಂದು ಬಾಡಿ ಸ್ಟ್ರಕ್ಚರ್ ನೋಡಿ, ಎಲ್ಲದೂ ಒಂದೇ ಲೈನ್ ಅಲ್ಲಿ ಇಟ್ಕೊಂಡಿದ್ದೀನಿ ಬಾಡಿನ. ವಿಕೆಟ್ ಕೂಡ ನಾನು ಹಿಂದ್ಗಡೆ ಇದೆ. ಬಾಲ್ ಹಾಕ್ಬೇಕಾದ್ರೆ ಲೋಡ್ ಮಾಡಿ, ಸೇಮ್ ಹೋಲ್ಡಿಂಗ್ ಮಿಸ್ ಮಾಡಿ ಲೋಡ್ ಮಾಡಿ ಆಗುತ್ತೆ ಅಷ್ಟು ಕೊಡಿ, ಪರವಾಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಪ್ರತಿಯೊಂದು ಬಾಲು ವಿಕೆಟ್ ಇಂದ ಮೇಲೆ ಹೋಗ್ಬೇಕು, ಕೆಳಗೆ ಹೋಗಬಾರ್ದು. ಇಷ್ಟು ಪ್ರಾಕ್ಟೀಸ್ ಮಾಡಾದ್ಮೇಲೆ ಬಾಲು ನಿಮ್ಮ ಬಾಡಿ ಲೈನ್ಗೆ ಸ್ಟ್ರೇಟ್ ಆಗಿ ಹೋಗೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ನೀವು ಮಂಡಿ ಊದಿ ಕೂತಿ ಬಾಲ್ ಅನ್ನ ಹಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಬಾಲ್ ಹೋಗುತ್ತೆ. ಸೊ ಬಾಡಿ ಲೈನು ಈ ಒಂದು ಆರ್ಮ್ ಇದೆಯಲ್ಲ ಬಾಡಿಯಿಂದ ಸ್ಟ್ರೇಟ್ ಬದಲಿ. ಪ್ರಾಕ್ಟೀಸ್ ಆದ್ಮೇಲೆ ನೀವು ಅಡ್ಡದಿಂದ ಹಾಕಿದ್ರೆ ನಿಮ್ಗೆ ಹೇಗೆ ಸ್ಪಿನ್ನಿಗೆ ನಿಮ್ಗೆ ಅನುಕೂಲ ಆಗುತ್ತೆ ಆ ತರ ಮಾಡಿದ್ರೆ ನಡೆಯುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರೇಟ್ ಬದಲಿ ಆ ವಿಕೆಟ್ ಮೇಲ್ಗಡೆ ಬಾಲ್ ಬೀಳುತ್ತೋ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ತರ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಶಾರ್ಟ್ ಅಲ್ಲಿ ಬಾಲ್ ಹಾಕೋದು. ನಿಂತ್ಕೊಂಡಲ್ಲೇ ಲೆಫ್ಟ್ ಲೆಗ್ ಅನ್ನ ಇಟ್ಬಿಟ್ಟು ಬಾಡಿ ಟರ್ನ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಈ ಫ್ಲೈಟ್ ಕೊಡೋದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬ್ಯಾಟ್ಸ್ಮನ್ ಬೆಂಡ್ ಆಗಿ ನಿಂತ್ಕೊಂಡಿರ್ತದೆ, ಯಾವ್ದು ಹೀಗೆ ಸ್ಟ್ರೇಟ್ ಆಗಿ ನಿಂತ್ಕೊಂಡಿರಲ್ಲ. ಬೇಸ್ಬಾಲ್ ತರ ಬೆಂಡ್ ಆಗಿ ನಿಂತ್ಕೊಂಡಿರ್ತದೆ. ನಾವು ಸ್ಟ್ರೇಟ್ ಬಾಲ್ ಹಾಕಿದ್ರೆ, ಅವ್ರು ಐ ಲೆವೆಲ್ ಬಾಲ್ ಹಾಕಿದ್ರೆ ಅವರಿಗೆ ಹೊಡೆಯೋದು ಪಿಕ್ ಮಾಡೋದು ಈಸಿ ಆಗುತ್ತೆ. ಸೊ ಅವ್ರು ಐ ಲೆವೆಲ್ ಗಿಂತ ಮೇಲ್ಗಡೆಯಿಂದ ಬಾಲ್ ನೋಡ್ಬೇಕು, ಕೆಳಗಡೆ ಬಿದ್ದು ಟರ್ನ್ ಆಗ್ಬೇಕು, ಅವಾಗ ಅವರಿಗೆ ಆಡೋದು ಕಷ್ಟ. ಸೊ ಅದಕ್ಕೆ ಫಸ್ಟ್ ಬೇಸಿಕ್ ಆಗಿ ನಾವು ಫ್ಲೈಟ್ ಅನ್ನ ಕಲಿಯೋಣ.
ಈ ತರ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಈ ಒಂದು ರಿದಮ್ ನಿಮ್ಗೆ ಸಿಕ್ಕಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಫುಟ್ ವರ್ಕ್ ಮಾಡೋ ವಿಡಿಯೋನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಅಲ್ಲಿವರೆಗೂ ನಿಮ್ಗೆ ಯಾವುದೇ ಒಂದು ಫ್ರೆಂಡ್ಸ್ ಇದ್ದು ಕ್ರಿಕೆಟ್ ಕಲಿಬೇಕು ಅಂತ ಆಸೆ ಇದ್ದವರಿಗೆ, ಮನೆಯಲ್ಲೇ ಕೋಚಿಂಗ್ ಹೋಗ್ಲಿಕ್ಕೆ ಆಗಲ್ಲ, ಮನೇಲೆ ಕ್ರಿಕೆಟ್ ಕಲಿಬೇಕು ಅಂತ ಇದ್ದವರಿಗೆ ನೀವು ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಅಲ್ಲಿ. ಮತ್ತೆ ಈ ಚಾನಲ್ ಮುಂದೊಂದು ದಿವಸ ಒಂದು ದೊಡ್ಡ ಲೀಗ್ ಅನ್ನ ಲೈವ್ ನಾವು ಹೋಸ್ಟ್ ಮಾಡ್ತಾ ಇದೀವಿ, ಆರ್ಗನೈಸ್ ಮಾಡ್ತಾ ಇದೀವಿ. ಆ ಒಂದು ಲೈವ್ ಈ ಒಂದು ಚಾನಲ್ ಅಲ್ಲಿ ಬರ್ತಾ ಇದೆ ಕ್ರಿಕೆಟ್ ಅಲ್ಲಿ. ಅದ್ರ ಜೊತೆಗೆ ಕೆಲವೊಂದು ಸ್ಟೂಡೆಂಟ್ಸ್ಗಾಗ್ಲಿ, ಒಂದು ಅಂಡರ್ 14 ಅಂಡರ್ 19 ಈ ತರ ಆಡೋದಿಗೆಲ್ಲ ನಾನು ನೆಕ್ಸ್ಟ್ ಈ ನನ್ನೊಂದು ಚಾನಲ್ ಅಲ್ಲಿ ಗಿವ್ ಅವೇನ್ ಕೂಡ ಕೊಡ್ತೀನಿ. ಗ್ಲೌಸ್ ಆಗಿರ್ಬೋದು, ಕ್ರಿಕೆಟ್ ಬ್ಯಾಟು, ಕ್ರಿಕೆಟ್ ಶೂಸ್, ಈ ತರ ಗಿವ್ ಅವೇಸ್ ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಏನ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಹಾಕೋ ಪ್ರತಿ ಒಂದು ವಿಡಿಯೋನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಣಿಸ್ತಾ ಇರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲೆಗ್ ಸ್ಪಿನ್ ಫುಟ್ ವರ್ಕ್ ಅನ್ನ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.